ಹಾಗಾಗಿ ಜಯಲಕ್ಷ್ಮಿ ಮೇಡಮ್ ಅವರ ಸುಮಾರು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ದೇವರ ಆರೋಗ್ಯ ಆಶೀರ್ವಾದಗಳನ್ನು ಕೊಟ್ಟು ಕಾಪಾಡಲಿ, ಮುಖ್ಯವಾಗಿ ಆರೋಗ್ಯ ಕೊಡಲಿ. ಇದ್ರೆ ಎಲ್ಲ ಐಶ್ವರ್ಯ ಇದ್ದಾಗೆ. ಇವತ್ತಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಆರೋಗ್ಯನೇ ಮುಖ್ಯ. ಅದರಿಂದ ಅವ್ರಿಗೆ ಆರೋಗ್ಯ ಕೊಡಲಿ, ಒಳ್ಳೇದು ಮಾಡಲಿ. ಹಲವಾರು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಏನೋ ಮೇಡಮ್ ಅವರು ಹೇಳಿದ್ರು, ಗೌರ್ಮೆಂಟ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಬುಕ್ಸು, ಇನ್ನೂ ಇತರ ಸಾಮಗ್ರಿಗಳನ್ನು ಕೊಡೋದ್ರ ಬಗ್ಗೆ ಹೇಳಿದ್ರು. ನಮಗೆ ತುಂಬ ಖುಷಿಯಾಯಿತು. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಏನಾಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಸಾವಿರಾರು ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗಳು ಇವತ್ತು ಸರ್ಕಾರ ತಂದು ಮಡಗಿದೆ. ಇವತ್ತು ಅಂಥ ಒಂದು ಶಾಲೆಗಳಲ್ಲಿ ಒಂದು ಸಣ್ಣ ಒಂದು ಉತ್ತೇಜನವನ್ನು ಕೊಟ್ಟಿರ್ತಕ್ಕಂತಹ ಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ಅವ್ರ ಜೊತೆ ಯಾರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಇವತ್ತು ಏನು ವಿಶೇಷವಾಗಿ ಮೇಡಮ್ ಅವರು, ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಬೇಕು. ಸರ್ಕಾರಿ ಶಾಲೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿ. ಆ ದೇವರ ಅವ್ರಿಗೆ ಆ ಶಕ್ತಿನ ಕೊಡಲಿ ಅಂತೇಳಿ ಆಶಿಸ್ತೇನೆ. ಧನ್ಯವಾದಗಳು.